ನಮ್ಮಲ್ಲಿ ಹುದುಗಿದ ಅನೇಕ ರೀತಿಯಾದ ಅಜ್ಞಾನಗಳಿರ್ಬೋದು. ದೇವರ ಬಗ್ಗೆ ಅಜ್ಞಾನ ಇದೆ, ಪ್ರಪಂಚದ ಬಗ್ಗೆ ಅಜ್ಞಾನ ಇದೆ. ಇದೆಲ್ಲದರ ಅಜ್ಞಾನವನ್ನು ಬಿಟ್ಬಿಡಬೇಕಾದ್ರೆ ಸ್ವತಃ ನಮ್ಮ ಬಗ್ಗೆನೇ ನಮಗಿವತ್ತಿನ ದಿನ ಅಜ್ಞಾನ ಅನ್ನೋದು ಇದೆ. ಹಾಗಾಗಿ ನಮಗೆ ಯಾವ್ಯಾವ ವಿಷಯದಲ್ಲಿ ಅಜ್ಞಾನ ಇದೆನೋ ಈ ಎಲ್ಲ ಅಜ್ಞಾನವನ್ನು ಕೂಡ ಪರಿಹಾರ ಮಾಡಲಿಕ್ಕೆ ಸಾಮರ್ಥ್ಯ ಇರತಕ್ಕಂತಹದ್ದು ಕೇವಲ ಗುರುಗಳಾಗಿರ್ತಕ್ಕಂತಹ ರಾಘವೇಂದ್ರ ಪ್ರಭುಗಳಿಗೆ ಮಾತ್ರ. ಅಂತಹ ಅಜ್ಞಾನ ಎಂಬ ಕತ್ತಲೆಯನ್ನು ಹೊರತುಪಡಿಸಿ ಜ್ಞಾನ ಎಂಬ ದೀವಿಗೆಯನ್ನು ನಮ್ಮಲ್ಲಿ ಉಣಬಡಿಸಿ ನಮಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಮಹಾನುಭಾವರು ರಾಘವೇಂದ್ರ ಪ್ರಭುಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾವಧೂತರು ಮಾಡಿದ ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಅನೇಕ ನಾಮಗಳ ಮಾಧುರ್ಯವನ್ನು, ಆ ನಾಮಗಳಲ್ಲಿ ಇರತಕ್ಕಂತಹ ಚಿಂತನಾ ವೈಶಿಷ್ಟ್ಯವನ್ನು ನಾವು ಮೆಲುಕು ಹಾಕಿದ್ದೇವೆ. ಇವತ್ತಿನ ದಿನ ಕೃಷ್ಣಾವಧೂತರು ರಾಯರ ಇನ್ನೊಂದು ಮಹತ್ವಪೂರ್ಣವಾದ ಗುಣವನ್ನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಓಂ ತಮೋಹರ್ತ್ರೇ ನಮಃ. ರಾಯರು ಕತ್ತಲೆಯನ್ನು ಪರಿಹಾರ ಮಾಡ್ತಕ್ಕಂಥವರು. ನಾವೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣವೇ ಕತ್ತಲೆಯನ್ನು ಪರಿಹಾರ ಮಾಡತಕ್ಕಂತಹ ಮಹಾನುಭಾವ ಸೂರ್ಯ ಅಂತ ನಮಗೆ ಗೊತ್ತಿದೆ. ಅಯ್ಯೋ, ಇದೇನು ರಾಯರು ಕತ್ತಲೆಯನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳಿದರೆ ಹಾಗಲ್ಲ. ತಮಸ್ಸು ಅಂತ ಹೇಳ್ಬಿಟ್ರೆ ಕತ್ತಲೆ ಅಂತ ಒಂದರ್ಥ. ಯಾವ ರೀತಿಯಾದ ಕತ್ತಲೆ ಅಂತ ಹೇಳ್ಬಿಟ್ರೆ ಅಜ್ಞಾನ ಎಂಬ ಕತ್ತಲೆ ಅಂತ. ಅಜ್ಞಾನ ಎಂಬ ಕತ್ತಲೆಯನ್ನು ಪರಿಹಾರ ಮಾಡಲಿಕ್ಕೆ ಸೂರ್ಯನಿಗೆ ಸಾಮರ್ಥ್ಯ ಇಲ್ಲ. ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಅಂತಾದರೆ ಎಲ್ಲ ಕಡೆಯೂ ಕೂಡ ಕತ್ತಲೆ ಆವರಿಸಿಕೊಂಡಿರುತ್ತೆ. ಈ ಕತ್ತಲೆಯನ್ನು ನಿವಾರಣೆ ಮಾಡಲಿಕ್ಕೆ ಸಾಮರ್ಥ್ಯ ಇರೋದು ಯಾವುದಕ್ಕೆ? ಬೆಳಕಿಗೆ. ಹಾಗೆ ಇಡೀ ಪ್ರಪಂಚದಲ್ಲಿಯೇ ಕತ್ತಲೆಯನ್ನು ಆವರಿಸಿದಾಗ, ಸೂರ್ಯ ಅಸ್ತಂಗತನಾದಾಗ ಇಡೀ ಪ್ರಪಂಚದಲ್ಲಿಯೇ ಕತ್ತಲೆ ಅನ್ನೋದು ಆವರಿಸಿಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಈ ಕತ್ತಲೆಯನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಪ್ರತಿನಿತ್ಯ ಆ ಸೂರ್ಯ ಉದಯಿಸ್ತಾ ಇರ್ತಾರೆ. ನಮ್ಮಲ್ಲೂ ಒಬ್ಬ ಸೂರ್ಯ ಉದಯಿಸಬೇಕು. ನಮ್ಮಲ್ಲೂ ಕತ್ತಲೆ ತುಂಬಿಕೊಂಡಿದೆ. ನಮ್ಮಲ್ಲಿ ಏನು ಕತ್ತಲೆ ತುಂಬಿಕೊಂಡಿದೆ? ಅಜ್ಞಾನವೇ ನಮ್ಮ ಜೀವನದ ಒಂದು ದೊಡ್ಡ ಕತ್ತಲೆ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ ಬೇಕಾದಷ್ಟು ಸಂಪತ್ತಿದೆ. ಆ ಸಂಪತ್ತನ್ನು ವಿನಿಯೋಗ ಮಾಡತಕ್ಕಂತಹ ಜ್ಞಾನವೇ ಇಲ್ಲ ಅಂತಾದ್ರೆ ಆ ಸಂಪತ್ತನ್ನು ಕಟ್ಕೊಂಡು ಏನು ಮಾಡೋದು? ಅಥವಾ ಭಗವಂತ ಹುಟ್ಟುತ್ತಾನೆ ಅಜ್ಞಾನವನ್ನೇ ಕೊಟ್ಟು ಕಿಂಚಿತ್ತೂ ಕೂಡ ಜ್ಞಾನವನ್ನೇ ಕೊಡದೆ ಹೋದರೆ ಹೇಗೆ ತಾನು ವಿದ್ಯಾವಂತನಾಗಿ ಇವತ್ತಿನ ದಿನ ಬಾಳಲಿಕ್ಕೆ ಸಾಧ್ಯ ಉಂಟು? ಹಾಗಾಗಿ ಜಗತ್ತಿನಲ್ಲಿ ನಾವು ವಿದ್ಯಾವಂತರಾಗಿ ಬಾಳಬೇಕು. ಓದಿದ ಕಲಿತ ವಿದ್ಯೆ ನಮಗೆ ಹತ್ತಬೇಕು ಅಂತಾದರೆ ಆಗ ನಮ್ಮೊಳಗಡೆ ಇರತಕ್ಕಂಥ ಈ ಅಜ್ಞಾನ ದೂರ ಆಗಬೇಕು. ಈ ಅಜ್ಞಾನವನ್ನು ದೂರ ಮಾಡತಕ್ಕಂಥ ಸಾಮರ್ಥ್ಯ ಇರೋದು ಯಾರಿಗೆ ಅಂದರೆ ಇಬ್ಬರಿಗೆ ಮಾತ್ರ. ಒಬ್ಬ ಭಗವಂತನಿಗೆ, ಇನ್ನೊಬ್ಬ ಗುರುಗಳಿಗೆ. ಹರಿ ಗುರುಗಳನ್ನು ಹೊರತುಪಡಿಸಿ ಈ ಸಾಮರ್ಥ್ಯ ಬೇರೆ ಯಾರಿಗೂ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಂತಹ ನಮ್ಮಲ್ಲಿ ಹುದುಗಿದ ಅನೇಕ ರೀತಿಯಾದ ಅಜ್ಞಾನಗಳಿರ್ಬೋದು. ದೇವರ ಬಗ್ಗೆ ಅಜ್ಞಾನ ಇದೆ, ಪ್ರಪಂಚದ ಬಗ್ಗೆ ಅಜ್ಞಾನ ಇದೆ. ಇದೆಲ್ಲದರ ಅಜ್ಞಾನವನ್ನು ಬಿಟ್ಬಿಡಬೇಕಾದ್ರೆ ಸ್ವತಃ ನಮ್ಮ ಬಗ್ಗೆನೇ ನಮಗಿವತ್ತಿನ ದಿನ ಅಜ್ಞಾನ ಅನ್ನೋದು ಇದೆ. ಹಾಗಾಗಿ ನಮಗೆ ಯಾವ್ಯಾವ ವಿಷಯದಲ್ಲಿ ಅಜ್ಞಾನ ಇದೆನೋ ಈ ಎಲ್ಲ ಅಜ್ಞಾನವನ್ನು ಕೂಡ ಪರಿಹಾರ ಮಾಡಲಿಕ್ಕೆ
ಸಾಮರ್ಥ್ಯ ಇರ್ತಕ್ಕಂತಹದ್ದು ಕೇವಲ ಗುರುಗಳಾಗಿರ್ತಕ್ಕಂತಹ ರಾಘವೇಂದ್ರ ಪ್ರಭುಗಳಿಗೆ ಮಾತ್ರ. ಅಂತಹ ಅಜ್ಞಾನ ಎಂಬ ಕತ್ತಲೆಯನ್ನು ಹೊರತುಪಡಿಸಿ ಜ್ಞಾನ ಎಂಬ ದೀವಿಗೆಯನ್ನು ನಮ್ಮಲ್ಲಿ ಉಣಬಡಿಸಿ ನಮಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಮಹಾನುಭಾವರು ರಾಘವೇಂದ್ರ ಪ್ರಭುಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ. ಇವತ್ತಿನ ದಿನ ಎಷ್ಟೋ ಶಾಸ್ತ್ರವನ್ನು ಅಧ್ಯಯನ ಮಾಡತಕ್ಕಂತಹ ವಿದ್ಯಾರ್ಥಿಗಳಾಗಿರಬಹುದು, ಅಧ್ಯಾಪಕರಾಗಿರಬಹುದು, ಸಾಮಾನ್ಯ ಜನರು ಆಗಿರಬಹುದು, ಎಲ್ಲರಿಗೂ ಬರತಕ್ಕಂಥ ಸಂದೇಹವನ್ನು ಪರಿಹಾರ ಮಾಡತಕ್ಕಂಥವರು ಈ ರಾಘವೇಂದ್ರ ಪ್ರಭುಗಳು. ರಾಯರ ವ್ಯಾಖ್ಯಾನ ಗ್ರಂಥಗಳು, ರಾಯರ ಸ್ವತಂತ್ರ ಕೃತಿಗಳು ಇವತ್ತಿನ ದಿನ ನಮಗೆ ಉಪಲಬ್ಧಿ ಇಲ್ಲದೆ ಇದ್ದರೆ ನಮಗೆ ಆಚಾರ್ಯರ ಮಾತಿನ ಆಂತರ್ಯ ಆಗಲಿ, ಟೀಕಾಕೃತ್ಪಾದರ ಮಾತಿನ ರಹಸ್ಯ ಆಗಲಿ ಯಾವುದೂ ಕೂಡ ನಮ್ಮಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ವಿಷಯದಲ್ಲಿ, ಒಂದೊಂದು ಕ್ಷೇತ್ರದಲ್ಲಿ ಅಜ್ಞಾನ ಅನ್ನೋದು ಸಹಜವಾಗಿ ಇರುತ್ತೆ. ಇಂಥ ಅಜ್ಞಾನವನ್ನು ಪರಿಹಾರ ಮಾಡತಕ್ಕಂಥ ಮಹಾನುಭಾವರು ಅಂತ ಈ ಪ್ರಪಂಚದಲ್ಲಿ ಏನಾದರೂ ಕೂಡ ಇದ್ದರೆ ಅದು ರಾಘವೇಂದ್ರ ಪ್ರಭುಗಳು ಮಾತ್ರ. ಇಂತಹ ಅಜ್ಞಾನ ಭಂಜಕರಾದ, ಜ್ಞಾನದಾತೃಗಳಾದ ಯಾವ ಈ ರಾಘವೇಂದ್ರ ಪ್ರಭುಗಳು ಇದ್ದಾರೆ, ಇಂಥ ಮಹನೀಯರಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಕೃಷ್ಣಾವಧೂತರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ.